ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 65. ನೀನು ಇಲ್ಲಿದ್ದೀಯಾ? ಏನು ಸಾಕೇತ್? ಆದರೂ ನಾನು ನಿನ್ನ ರೂಮಿನಲ್ಲಿ ಏನು ಮಾಡುತ್ತಿದ್ದೇನೆ ಎಂದು ಭಯಪಡುತ್ತಾ ಸಾಕೇತ್ನನ್ನು ಕೇಳುತ್ತಿದ್ದರೆ, ರಾತ್ರಿ ನಡೆದದ್ದನ್ನೆಲ್ಲ ಹೇಳಿ ಸ್ವಲ್ಪದರಲ್ಲಿ ತಪ್ಪಿಸಿಕೊಂಡೆ ಕಾವ್ಯ. ನಿನಗೆ ಏನಾದರೂ ಆಗಿದ್ದರೆ ನಾನು ತಡೆದುಕೊಳ್ಳುತ್ತಿರಲಿಲ್ಲ ಎಂದು ಗಟ್ಟಿಯಾಗಿ ಕಾವ್ಯಾಳನ್ನು ಇನ್ನೊಮ್ಮೆ ಅಪ್ಪಿಕೊಳ್ಳುತ್ತಿರುವಾಗ ಕಾವ್ಯಗೆ ಸಾಕೇತ್ ನನ್ನನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಿದ್ದಾನೆ ಎಂದು ಅರ್ಥವಾಗುತ್ತದೆ. ಆ ಕ್ಷಣ ಸಾಕೇತ್ನದು ನಿಜವಾದ ಪ್ರೀತಿ ಎಂದು ಅವಳಿಗೆ ತಿಳಿಯುತ್ತದೆ. ಇಲ್ಲಿಯವರೆಗೆ ಅವನು ಎಷ್ಟು ಬಾರಿ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದರೂ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ತನ್ನನ್ನು ಆಟವಾಡಿಸುತ್ತಿದ್ದಾನೆ ಎಂದುಕೊಂಡಿದ್ದಳು. ಆದರೆ ನಿಜವಾಗಿಯೂ ಸಾಕೇತ್ಗೆ ತಾನೆಂದರೆ ಎಷ್ಟು ಇಷ್ಟ ಎಂದು ಅರ್ಥ ಮಾಡಿಕೊಳ್ಳಲು ಅವಳಿಗೆ ಆಗಿರಲಿಲ್ಲ. ಇಂದು ಈ ಒಂದೇ ಘಟನೆಯಿಂದ ಸಾಕೇತ್ಗೆ ತನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಎಂದು ತಿಳಿದು, ನಿಜವಾದ ಪ್ರೀತಿ ಎಂದರೆ ಇದೇನಾ ಎಂದುಕೊಂಡು ಸಾಕೇತ್ ಕಡೆಗೆ ಆರಾಧನಾ ಭಾವದಿಂದ ನೋಡುತ್ತಾಳೆ ಕಾವ್ಯ. ಆ ಕ್ಷಣ ಆದಿ ಮೇಲೆ ತನಗಿದ್ದದ್ದು ಕೇವಲ ಆಕರ್ಷಣೆ ಮಾತ್ರ. ನಿಜವಾದ ಪ್ರೀತಿ ಎಂದರೆ ಇದೆ ಎಂದು ತಿಳಿದು ಅವಳು ಕೂಡ ಸಾಕೇತ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಐ ಲವ್ ಯು ಸಾಕೇತ್ ಎನ್ನುತ್ತಾಳೆ. ಕಾವ್ಯಾಳಿಂದ ಆ ಮಾತಿಗಾಗಿಯೇ ಇಷ್ಟು ವರ್ಷಗಳಿಂದ ಕಾಯುತ್ತಿದ್ದ ಸಾಕೇತ್ ಸಂತೋಷದಿಂದ ಕಾವ್ಯಾಳನ್ನು ಸ್ವಲ್ಪ ದೂರ ಸರಿಸಿ ಒಮ್ಮೆ ಅವಳ ಮುಖವನ್ನು ನೋಡುತ್ತಾ, ಏನಂದೆ ಕಾವ್ಯ, ಇನ್ನೊಮ್ಮೆ ಹೇಳು ಎನ್ನುತ್ತಿದ್ದಾಗ, ಐ ಲವ್ ಯು ಸಾಕೇತ್ ಎಂದು ಇನ್ನೊಮ್ಮೆ ಹೇಳುತ್ತಾಳೆ ಕಾವ್ಯ. ನಿಜವಾಗಿಯೂ ಕಾವ್ಯ, ಈಗ ನೀನು ಏನಂದೆ ಅಂತ ನಿನಗೆ ಗೊತ್ತಾ? ಮತ್ತಿನಲ್ಲಿ ಹೇಳುತ್ತಿಲ್ಲ ತಾನೆ ಎಂದು ಮತ್ತೊಮ್ಮೆ ಕೇಳುತ್ತಿರುವಾಗ, ತಾನೇನೆಂದೆನೋ ತನಗೆ ಗೊತ್ತು ಎಂದು ತಲೆ ಅಲ್ಲಾಡಿಸುತ್ತಾ, ಇಷ್ಟು ದಿನ ನಾನು ನಮ್ಮ ಅತ್ತೆ ಹೇಳಿದ ಮಾತುಗಳನ್ನು ಕೇಳಿ ಆಕರ್ಷಣೆಯನ್ನೇ ಪ್ರೀತಿ ಅಂದುಕೊಂಡಿದ್ದೆ ಸಾಕೇತ್. ಆದರೆ ನಿಜವಾದ ಪ್ರೀತಿ ಎಂದರೆ ಈಗ ನಿನ್ನನ್ನು ನೋಡಿದರೆ ತಿಳಿಯುತ್ತಿದೆ. ಐ ಲವ್ ಯು ಸಾಕೇತ್, ಐ ಲವ್ ಯು ಎಂದು ಹೇಳುತ್ತಾ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಾಗ ಸಾಕೇತ್ನ ಆನಂದಕ್ಕೆ ಮೇರೆಯೇ ಇರಲಿಲ್ಲ. ಥ್ಯಾಂಕ್ ಯು ಕಾವ್ಯ, ಥ್ಯಾಂಕ್ ಯು. ಈ ಪ್ರೀತಿಗಾಗಿಯೇ ನಾನು ಇಷ್ಟು ದಿನ ಕಾಯುತ್ತಿದ್ದೆ ಎಂದು ಹೇಳುತ್ತಾ, ತಕ್ಷಣ ನಾನು ನನ್ನ ತಂದೆ ತಾಯಿಯನ್ನು ನಿಮ್ಮ ಮನೆಗೆ ಕಳುಹಿಸುತ್ತೇನೆ ಸಂಬಂಧದ ಬಗ್ಗೆ ಮಾತನಾಡಲು ಎಂದರೆ, ಬೇಡ ಸಾಕೇತ್, ಈಗಲೇ ಬೇಡ. ನಮ್ಮ ಅಪ್ಪನಿಗೆ ಮತ್ತು ಅತ್ತೆಗೆ ಇನ್ನೂ ನನ್ನನ್ನು ಆದಿ ಭಾವನಿಗೆ ಕೊಟ್ಟು ಮದುವೆ ಮಾಡಬೇಕೆಂದೇ ಅಂದುಕೊಂಡಿದ್ದಾರೆ. ಗಾನವಿ ಅಕ್ಕ ಹಾಗೂ ಆದಿ ಭಾವ ಇಬ್ಬರು ಒಂದಾದರೆ ಆಗಲಾದರೂ ಅವರ ಮನಸ್ಸು ಬದಲಾಗುತ್ತದೆಯೋ ಏನೋ. ಇಷ್ಟು ದಿನ ಕಾಯ್ದಿದ್ದೀಯಾ? ಇನ್ನೊಂದಿಷ್ಟು ದಿನ ಕಾಯಲಾರೆಯಾ ಸಾಕೇತ್ ಎಂದು ಕೇಳುತ್ತಿರುವಾಗ, ನಿನಗಾಗಿ ಎಷ್ಟು ವರ್ಷಗಳಾದರೂ ಕಾಯುತ್ತೇನೆ ಚಿನ್ನ ಎನ್ನುತ್ತಾನೆ. ಕಾವ್ಯಾಳನ್ನು ಮತ್ತೊಮ್ಮೆ ಅಪ್ಪಿಕೊಂಡು, ಇನ್ನು ನಡಿ, ಈಗಾಗಲೇ ತಡವಾಗಿದೆ, ಮತ್ತೆ ಯಾರಾದರೂ ಬಂದರೆ ಏನಾದರೂ ಅಂದುಕೊಳ್ಳುತ್ತಾರೆ ಎಂದು ಅಷ್ಟರಲ್ಲೇ ಸರ್ವರ್ ಮೂಲಕ ಒಂದು ಡ್ರೆಸ್ ತರಿಸಿದ್ದ ಸಾಕೇತ್, ಹೋಗಿ ಫ್ರೆಶ್ ಆಗಿ ಬಾ ಎಂದರೆ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಡ್ರೆಸ್ ಬದಲಾಯಿಸಿಕೊಂಡು ಬರುತ್ತಾಳೆ ಕಾವ್ಯ. ತಕ್ಷಣ ಅವಳನ್ನು ತನ್ನ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಅವಳ ಮನೆಯ ಬಳಿ ಇಳಿಸುತ್ತಾನೆ. ಕಾವ್ಯ ಹೋಗುವಷ್ಟರಲ್ಲಿ ಹಾಲ್ನಲ್ಲೇ ಕುಳಿತಿದ್ದ ಶಾಂಭವಿ, ಏನೇ ಇಲ್ಲಿಯವರೆಗೆ ಮನೆಗೆ ಬಂದಿಲ್ಲ? ರಾತ್ರಿಯೆಲ್ಲ ಎಲ್ಲಿಗೆ ಹೋಗಿದ್ದೆ? ನೀನು ಹೆಣ್ಣು ಮಗಳು ಎಂದು ನಿನಗಾದರೂ ಗೊತ್ತಿದೆಯಾ? ಒಬ್ಬ ಹೆಣ್ಣು ಮಗಳು ರಾತ್ರಿಯೆಲ್ಲ ಮನೆಗೆ ಬರದಿದ್ದರೆ ಜನ ಏನನ್ನುತ್ತಾರೆ ಗೊತ್ತಾ ಎಂದು ಬೈಯುತ್ತಿದ್ದಾಗ, ಶಾಂಭವಿಯ ಮಾತುಗಳಿಗೆ ಭಯಪಟ್ಟ ಕಾವ್ಯ, ಹಾಗೇನಿಲ್ಲ ಅತ್ತೆ, ರಾತ್ರಿ ನಮ್ಮ ಫ್ರೆಂಡ್ ಮನೆಯಲ್ಲಿ ನಾವೆಲ್ಲ ಸೇರಿ ಕಂಬೈನ್ಡ್ ಸ್ಟಡೀಸ್ ಮಾಡಿದೆವು, ಅದಕ್ಕೆ ಓದಿಕೊಳ್ಳುತ್ತಾ ರಾತ್ರಿಯೆಲ್ಲ ಅಲ್ಲೇ ಇದ್ದೆ ಎಂದು ತಡಬಡಾಯಿಸುತ್ತಾ ಹೇಳುತ್ತಾಳೆ. ಕಾವ್ಯ ಹೇಳುತ್ತಿರುವುದು ಸುಳ್ಳು ಎಂದು ಗೊತ್ತಿದ್ದರೂ ಇನ್ಯಾವುದೇ ಮರುಪ್ರಶ್ನೆ ಹಾಕದೆ ಇನ್ನೊಮ್ಮೆ ಏನಾದರೂ ರಾತ್ರಿ ಮನೆಗೆ ಬರದಿದ್ದರೆ ನಿನ್ನನ್ನು ಕೊಂದು ಬಿಡುತ್ತೇನೆ ಎಂದು ಗಟ್ಟಿಯಾಗಿ ವಾರ್ನಿಂಗ್ ಕೊಟ್ಟು ಅವಳನ್ನು ರೂಮಿಗೆ ಕಳುಹಿಸುತ್ತಾಳೆ. ಅಲ್ಲಿಂದ ಹೋಗು ಎಂದಿದ್ದಕ್ಕೆ ಸಂತೋಷಪಡುತ್ತಾ ಓಡೋಡಿ ತನ್ನ ರೂಮಿಗೆ ಹೋಗುತ್ತಾಳೆ ಕಾವ್ಯ. ರೂಮಿಗೆ ಹೋದ ನಂತರ ಬೆಳಿಗ್ಗೆ ನಡೆದದ್ದನ್ನೆಲ್ಲ ನೆನಪಿಸಿಕೊಂಡ ಕಾವ್ಯಗೆ ಸಾಕೇತ್ ಮೇಲಿನ ಅಭಿಮಾನ ಇನ್ನಷ್ಟು ಹೆಚ್ಚಾಗುತ್ತಾ, ನಿಜವಾಗಿಯೂ ನಾನು ಸಾಕೇತ್ನನ್ನು ಇಷ್ಟಪಡುತ್ತಿದ್ದೇನೆ ಅಲ್ವಾ ಎಂದು ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡಿಕೊಂಡು, ಅದು ನಿಜವೇ ಎಂದು ಮನಸ್ಸು ಹೇಳುತ್ತಿದ್ದಾಗ ಸಂತೋಷದಿಂದ ಬೆಡ್ ಮೇಲೆ ವಾಲುತ್ತಾಳೆ. ದಿನಗಳು ಉರುಳುತ್ತಿವೆ. ಆ ಇನ್ಸ್ಪೆಕ್ಟರ್ ಆದಿ ಒಪ್ಪಿಸಿದ ಕೇಸ್ಗೆ ಸಂಬಂಧಿಸಿದ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಲ್ಲಿ ಬ್ಯುಸಿಯಾಗಿದ್ದನು. ಹೀಗಿರುವಾಗ ಒಂದು ದಿನ ಆದಿ ಆಫೀಸ್ನಿಂದ ಮನೆಗೆ ಬರುವಷ್ಟರಲ್ಲಿ ಗಾನವಿ ತನ್ನ ರೂಮಿನಲ್ಲಿ ತನ್ನ ಬ್ಯಾಗ್ನಿಂದ
ತನ್ನ ತಂದೆ ತಾಯಿಯ ಫೋಟೋ ತೆಗೆದು ನೋಡುತ್ತಾ ಅವರನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುತ್ತಿದ್ದಳು. ಸೈಲೆಂಟಾಗಿ ಕುಳಿತು ಏನೋ ಮಾಡುತ್ತಿದ್ದ ಗಾನವಿ ಕಡೆಗೆ ನೋಡುತ್ತಾ ಇವಳು ಏನು ಮಾಡುತ್ತಿದ್ದಾಳೆ ಎಂದು ಹತ್ತಿರ ಹೋಗಿ ನೋಡಿದಾಗ ತನ್ನ ತಂದೆ ತಾಯಿಯ ಫೋಟೋವನ್ನು ಮೌನವಾಗಿ ನೋಡುತ್ತಿದ್ದ ಗಾನವಿಯನ್ನು ನೋಡಿ ಅವಳು ಅವರನ್ನು ನೆನೆದು ಬೇಸರ ಪಡುತ್ತಿದ್ದಾಳೆಂದು ಅರ್ಥವಾಗಿ ತಕ್ಷಣ ಅವಳ ಪಕ್ಕದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾನೆ ಆದಿ. ಅಲ್ಲಿಯವರೆಗೂ ಆದಿಯನ್ನು ಗಮನಿಸಿದ ಗಾನವಿ ಆದಿ ತನ್ನ ಪಕ್ಕದಲ್ಲಿ ಕುಳಿತುಕೊಳ್ಳುವಾಗಲೇ ಆ ಸ್ಪರ್ಶಕ್ಕೆ ಎಚ್ಚೆತ್ತುಕೊಳ್ಳುತ್ತಾಳೆ. ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ, ಸಾರಿರಿ, ನೀವು ಬಂದಿದ್ದನ್ನು ಗಮನಿಸಲಿಲ್ಲ. ನೀವು ಫ್ರೆಶ್ ಆಗಿ ನಾನು ನಿಮಗೆ ಕಾಫಿ ತರುತ್ತೇನೆ ಎಂದು ಹೇಳುತ್ತಾ ಹೊರಟ ಗಾನವಿಯ ಕೈ ಹಿಡಿದು ನಿಲ್ಲಿಸುತ್ತಾನೆ ಆದಿ. ಆದಿ ತನ್ನ ಕೈ ಹಿಡಿದಿದ್ದರಿಂದ ನಿಂತು ಅವನ ಕಡೆ ನೋಡಿದಾಗ ಗಾನವಿಯನ್ನು ಹತ್ತಿರ ಕೆಳೆದುಕೊಂಡು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ಅವಳ ಕಣ್ಣೀರು ಒರೆಸುತ್ತಾ, ಏನು ಗಾನವಿ, ಅಪ್ಪ ಅಮ್ಮ ನೆನಪಾದರಾ ಎಂದು ಪ್ರೀತಿಯಿಂದ ಕೇಳಿದಾಗ ಹೌದು ಎಂದು ತಲೆ ಅಲ್ಲಾಡಿಸುತ್ತಾ ಮತ್ತೆ ಕಣ್ಣೀರು ಸುರಿಸುತ್ತಾಳೆ. ಗಾನವಿಯ ಕಣ್ಣೀರು ಒರೆಸಿ ಅವಳ ಕೆನ್ನೆ ಸವರುತ್ತಾ, ಏನಿದು ಗಾನವಿ, ಹೀಗಾದರೆ ಹೇಗೆ ಹೇಳು, ಸಣ್ಣ ಮಗುವಿನಂತೆ ಅಳುತ್ತಿದ್ದೀಯಾ? ಆಗಿದ್ದೇನೋ ಆಗಿ ಹೋಯಿತು, ಇಷ್ಟು ದಿನ ಪಡಬಾರದ ಕಷ್ಟಪಟ್ಟೆ, ಆದರೆ ಈಗ ಸಂತೋಷವಾಗಿಯೇ ಇದ್ದೀಯಾ ಅಲ್ವಾ? ಇಂತಹ ಸಮಯದಲ್ಲಿಯೂ ನೀನು ಕಣ್ಣೀರು ಹಾಕಿದರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಹೇಳು? ನೀನು ಸಂತೋಷವಾಗಿದ್ದರೆ ಅವರು ಯಾವ ಲೋಕದಲ್ಲಿದ್ದರೂ ಸಂತೋಷ ಪಡುತ್ತಾರೆ ಎಂದು ಸಮಾಧಾನಪಡಿಸುತ್ತಿದ್ದಾಗ ಗಾನವಿ ತನ್ನ ಕಣ್ಣೀರು ಒರೆಸಿಕೊಂಡು ಇನ್ಮುಂದೆ ಅಳುವುದಿಲ್ಲವೆಂದು ತಲೆ ಅಲ್ಲಾಡಿಸುತ್ತಾಳೆ. ಹಾಗೆ ಇರಬೇಕು, ಇನ್ಯಾವತ್ತೂ ಬೇಸರ ಪಡಬಾರದು ಎಂದು ಹೇಳುತ್ತಿದ್ದಾಗ ನಾನು ನಿಮಗೆ ಕಾಫಿ ತರುತ್ತೇನೆ ಎಂದು ಕೆಳಗೆ ಹೊರಟು ಹೋಗುತ್ತಾಳೆ ಗಾನವಿ. ಗಾನವಿ ಹೋದ ನಂತರ ಆ ಫೋಟೋವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಆದಿಗೆ ತನ್ನ ಮಾವನ ಕೊರಳಲ್ಲಿ ಒಂದು ಚೈನ್ ಕಾಣಿಸುತ್ತದೆ. ಆ ಚೈನ್ ನೋಡಲು ಮಾಮೂಲಿಯಾಗಿದ್ದರೂ ಅದರ ಲಾಕೆಟ್ ಮಾತ್ರ ವಿಭಿನ್ನವಾಗಿ ಇದ್ದುದರಿಂದ ಅದನ್ನು ತದೇಕ ಚಿತ್ತದಿಂದ ನೋಡುತ್ತಾನೆ ಆದಿ. ಅಷ್ಟರಲ್ಲಿ ಗಾನವಿ ಕಾಫಿ ತಂದಿದ್ದನ್ನು ಗಮನಿಸದೆ ಫೋಟೋ ಕಡೆಗೆ ದಿಟ್ಟಿಸಿ ನೋಡುತ್ತಿದ್ದ ಆದಿಯನ್ನು ನೋಡಿ, ಏನಾಯ್ತು ರೀ, ಏನೂ ನೋಡ್ತಾ ಇದ್ದೀರಾ ಎಂದರೆ, ಏನಿಲ್ಲ, ನಿಮ್ಮ ಡ್ಯಾಡಿ ಕೊರಳಲ್ಲಿರುವ ಚೈನ್ ಡಿಫರೆಂಟ್ ಆಗಿದೆ ಎನ್ನುತ್ತಾನೆ. ಗಾನವಿ ಆದಿಗೆ ಕಾಫಿ ಕೊಡುತ್ತಾ ಆ ಫೋಟೋ ಕಡೆ ನೋಡಿ ಆ ಚೈನನ್ನು ನೋಡುತ್ತಾ, ಆ ಚೈನ್ ಎಂದರೆ ನಮ್ಮ ಅಪ್ಪನಿಗೆ ತುಂಬ ಇಷ್ಟ ರೀ. ಆ ಆಕ್ಸಿಡೆಂಟ್ ಆದಾಗಲೂ ಆ ಚೈನನ್ನು ತನ್ನ ಕೊರಳಿನಿಂದ ತೆಗೆದು ನನ್ನ ಕೊರಳಿಗೆ ಹಾಕಿ ನನ್ನನ್ನು ಹೊರಟು ಹೋಗು ಎಂದಿದ್ದರು ಎನ್ನುತ್ತಾಳೆ ಗಾನವಿ. ಆ ಟೈಮ್ನಲ್ಲೂ ಆ ಚೈನ್ ನಿನಗೆ ಕೊಟ್ಟರಾ ಎಂದು ಆದಿ ಆಶ್ಚರ್ಯಪಡುತ್ತಾ, ಆ ಚೈನ್ ನಿನ್ನ ಹತ್ತಿರ ಇದೆಯಾ ಗಾನವಿ ಎಂದರೆ, ಇದೆ ಎಂದು ಅತಿ ಭದ್ರವಾಗಿ ತನ್ನ ತಂದೆಯ ನೆನಪಿಗಾಗಿ ಕಾಪಾಡಿಕೊಂಡಿದ್ದ ಆ ಚೈನನ್ನು ಬ್ಯಾಗ್ನಿಂದ ತೆಗೆದು ಆದಿಗೆ ಕೊಡುತ್ತಾಳೆ ಗಾನವಿ. ಆ ಚೈನ್ ಕಡೆಗೆ ಪರೀಕ್ಷಿಸಿ ನೋಡಿದ ಆದಿಗೆ ಅದರಲ್ಲಿ ಏನೋ ಸ್ಕ್ರೂ ತರಹ ಕಂಡಿದ್ದರಿಂದ ಅದನ್ನು ತಿರುಗಿಸುತ್ತಾನೆ. ಕೂಡಲೇ ಆ ಲಾಕೆಟ್ನ ಮಧ್ಯಭಾಗ ಸೀಳಿ ಅದು ಎರಡಾಗಿ ಓಪನ್ ಆಗಿ ಅದರಿಂದ ಒಂದು ಚಿಪ್ ಹೊರಬೀಳುತ್ತದೆ. ಅದನ್ನು ಕೈಗೆ ತೆಗೆದುಕೊಂಡ ಆದಿಗೆ ಏನೋ ಹೊಳೆದು ಅದನ್ನು ತನ್ನ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿ ಗಾನವಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಂಡು ಬಾ ಎಂದು ಹೇಳಿ ಅಲ್ಲಿಂದ ಕಳುಹಿಸುತ್ತಾನೆ. ತನ್ನ ಲಾಕೆಟ್ನಿಂದ ಹೊರಬಿದ್ದ ಚಿಪ್ಪನ್ನು ಆಶ್ಚರ್ಯದಿಂದ ನೋಡುತ್ತಾ ಅದೇನಿರಬಹುದು ಎಂದು ತಿಳಿದುಕೊಳ್ಳಬೇಕೆಂದಿದ್ದ ಗಾನವಿ ಆದಿ ಸ್ನ್ಯಾಕ್ಸ್ ತರಲು ಹೇಳಿದ್ದರಿಂದ ಅಲ್ಲಿಂದ ಕೆಳಗೆ ಹೊರಟು ಹೋಗುತ್ತಾಳೆ. ಗಾನವಿ ಹೋದ ನಂತರ ಅದನ್ನು ಓಪನ್ ಮಾಡುತ್ತಾನೆ ಆದಿ ಊಹಿಸಿದಂತೆಯೇ ಅದರಲ್ಲಿ ಶಾಂಭವಿ ಮತ್ತು ಪ್ರಸಾದ್ ಮಾತನಾಡಿಕೊಂಡಿದ್ದ ವಿಡಿಯೋ ಇತ್ತು. ಅವರು ಮಾತನಾಡಿದ್ದನ್ನೆಲ್ಲ ಕೇಳಿಸಿಕೊಂಡ ಆದಿ, ಅರುಂಧತಿ ಅವರು ಹೇಳಿದ್ದಕ್ಕಿಂತ ಅವರು ಎಷ್ಟು ದಾರುಣವಾಗಿ ತಾಯಿಯನ್ನು ಕೊಂದರು ಎಂದು ಮಾತನಾಡಿಕೊಳ್ಳುತ್ತಿರುವುದನ್ನು ಕೇಳಿ ಆದಿಯ ಕಣ್ಣುಗಳು ಕೆಂಪಾದವು. ಕೈಯ ನರಗಳು ಹಸಿರಾಗಿ ಮೇಲೆದ್ದು ಅವನಿಗೆ ಕೋಪ ನೆತ್ತಿಗೇರುತ್ತಿತ್ತು. ತಾಯಿಯನ್ನು ಕೊಂದ ಹಂತಕರು ದರ್ಜವಾಗಿ ತನ್ನ ಅಜ್ಜ ಮತ್ತು ತಂದೆ ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿಯನ್ನು ಅನುಭವಿಸುತ್ತಾ ತನ್ನ ಕಣ್ಣ ಮುಂದೆಯೇ ಇಷ್ಟು ದಿನ ಓಡಾಡುತ್ತಿರುವುದನ್ನು ಕಂಡು ತಡೆದುಕೊಳ್ಳಲಾಗುತ್ತಿರಲಿಲ್ಲ ಆದಿಗೆ. ಅವರನ್ನು ಆ ಕ್ಷಣವೇ ತುಂಡು ತುಂಡಾಗಿ ಕತ್ತರಿಸಬೇಕು ಎನಿಸುತ್ತಿದ್ದರೂ ಅತಿ ಕಷ್ಟದಿಂದ ತನ್ನ ಅಜ್ಜಿಗೆ ಕೊಟ್ಟ ಮಾತಿಗಾಗಿ ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾನೆ. ಆದರೆ ತನ್ನ ಅತ್ತೆ ಮಾವ ಈ ವಿಡಿಯೋಗಾಗಿಯೇ ತಮ್ಮ ಪ್ರಾಣ ಕಳೆದುಕೊಂಡರು ಎಂದು ನೆನಪಾಗುತ್ತಲೇ ಆದಿಯ ಹೃದಯ ಭಾರವಾಗುತ್ತದೆ. ತಮ್ಮ ಪ್ರಾಣ ಕಳೆದುಕೊಂಡಾದರೂ
ಆ ಸಾಕ್ಷ್ಯವನ್ನು ಕಾಪಾಡಿದ್ದಕ್ಕೆ ಮನಸ್ಸಿನಲ್ಲೇ ತನ್ನ ಮಾವನಿಗೆ ಥ್ಯಾಂಕ್ಸ್ ಹೇಳಿಕೊಂಡು, ಇಷ್ಟು ಮಾಡಿದ ನಿಮಗೆ ನಾನೇನು ಕೊಡಬಲ್ಲೆ ಮಾವ? ಹೋದ ನಿಮ್ಮ ಪ್ರಾಣವನ್ನು ಹೇಗಿದ್ದರೂ ಹಿಂದಿರುಗಿ ತರಲಾರೆ. ಆದರೆ ನಿಮಗೆ ಮಾತು ಕೊಡುತ್ತಿದ್ದೇನೆ, ನಿಮ್ಮ ಪ್ರಾಣವಾಗಿದ್ದ ಗಾನವಿಯನ್ನು ಇನ್ನು ಮುಂದೆ ನನ್ನ ಪ್ರಾಣದಂತೆ ನೋಡಿಕೊಳ್ಳುತ್ತೇನೆ. ಅವಳಿಗೆ ಯಾವುದೇ ಕಷ್ಟ ಬರಲು ಬಿಡುವುದಿಲ್ಲ ಎಂದು ತನ್ನ ಮನಸ್ಸಿನಲ್ಲೇ ಅವರ ಮಾವನಿಗೆ ಮಾತು ಕೊಡುತ್ತಾನೆ. ಅಷ್ಟರಲ್ಲಿ ಗಾನವಿ ಸ್ನ್ಯಾಕ್ಸ್ ತೆಗೆದುಕೊಂಡು ಬಂದಾಗ ಗಾನವಿಯ ಗೆಜ್ಜೆಯ ಸದ್ದು ಕೇಳಿ ಲ್ಯಾಪ್ಟಾಪನ್ನು ಕ್ಲೋಸ್ ಮಾಡಿ ಆ ಚಿಪ್ಪನ್ನು ಜೋಪಾನ ಮಾಡುತ್ತಾನೆ. ಆದಿ ಕೈಯಲ್ಲಿರುವ ಚಿಪ್ಪನ್ನು ನೋಡುತ್ತಾ, ಏನದು ರೀ, ಅಪ್ಪ ಅಷ್ಟು ಭದ್ರವಾಗಿ ಅದನ್ನು ಲಾಕೆಟ್ನಲ್ಲಿ ಹೇಗೆ ಬಚ್ಚಿಟ್ಟಿದ್ದರು ಎನ್ನುತ್ತಿದ್ದರೆ, ಏನಿಲ್ಲ ಬಿಡು, ಏನೋ ನಿಮ್ಮ ಅಪ್ಪನ ಆಫೀಸ್ಗೆ ಸಂಬಂಧಿಸಿದ್ದು ಎಂದು ಮಾತು ಬದಲಾಯಿಸುತ್ತಾನೆ. ಗಾನವಿಯನ್ನು ಕೂರಲು ಹೇಳಿ ಅವಳು ತನ್ನ ಸ್ನ್ಯಾಕ್ಸನ್ನು ಅವಳಿಗೂ ತಿನ್ನಿಸುತ್ತಾ ಗಾನವಿಯ ಜೊತೆ ಮಾತನಾಡುತ್ತಾ ತಾನು ತಿನ್ನುತ್ತಾನೆ ಆದಿ. ಆ ಕ್ಷಣ ಗಾನವಿ ಅವನು ಹೇಳುವ ಮಾತುಗಳನ್ನೆಲ್ಲ ಕೇಳುತ್ತಾ ತಲೆ ಅಲ್ಲಾಡಿಸುತ್ತಿದ್ದರೆ, ಚಿಕ್ಕವಳಿದ್ದಾಗ ಗಾನವಿ ಆದಿಯ ಮನೆಗೆ ಬಂದಿದ್ದಾಗ ಇಬ್ಬರು ಸೇರಿ ಆಡುತ್ತಿದ್ದಾಗ ಆದಿ ಹೇಳುವ ಎಲ್ಲದಕ್ಕೂ ಗಾನವಿ ಗುಟ್ಟುತ್ತಾ ನಗುತ್ತಾ ಅವನೊಂದಿಗೆ ಮಾತನಾಡುತ್ತಿದ್ದದ್ದು ನೆನಪಿಗೆ ಬಂದು ಸಣ್ಣವಳಿದ್ದಾಗಿನ ಗಾನವಿಯ ರೂಪ ಆದಿಯ ಕಣ್ಣ ಮುಂದೆ ಸುಳಿಯುತ್ತದೆ. ತಕ್ಷಣ ಎರಡು ಜಡೆಗಳನ್ನು ಅಲ್ಲಾಡಿಸುತ್ತಾ ನಗುತ್ತಿರುವ ಗಾನವಿಯ ಮುಖ ನೆನಪಾಗುತ್ತಲೇ ಅವಳನ್ನು ಹತ್ತಿರ ಕೆಳೆದುಕೊಂಡು ಹಣೆ ಮೇಲೆ ಮುತ್ತಿಡುತ್ತಾನೆ ಆದಿ. ಪತಿಯಿಂದ ದೊರೆತ ಆ ಅನಿರೀಕ್ಷಿತ ಮುತ್ತಿಗೆ ಮನಸ್ಸು ಪರವಶವಾಗಲು ಆದಿ ಕಡೆ ನೋಡಿದ ಗಾನವಿಗೆ ಆದಿ ತನ್ನ ಕಡೆಗೆ ನೋಡುತ್ತಿರುವುದನ್ನು ಕಂಡು ನಾಚಿಕೆಯಿಂದ ಮುದುಡಿಕೊಳ್ಳುತ್ತಾಳೆ. ಗಾನವಿಯ ನಾಚಿಕೆಯನ್ನು ನೋಡಿ ಇನ್ನಷ್ಟು ಗಟ್ಟಿಯಾಗಿ ತನ್ನ ಅಪ್ಪುಗೆಯಲ್ಲಿ ಬಂಧಿಸುತ್ತಾನೆ. ಆ ಚಿಪ್ನಲ್ಲಿರುವ ಸಾಕ್ಷ್ಯದ ಮೂಲಕ ಅವರಿಗೆ ಶಿಕ್ಷೆಯಾಗುವಂತೆ ಮಾಡಬೇಕೆಂದು ಇನ್ಸ್ಪೆಕ್ಟರ್ ನಿರ್ಧರಿಸಿದರು. ಇನ್ನೂ ಕೆಲವು ವಿವರಗಳನ್ನು ಸಂಗ್ರಹಿಸಿದರೆ ಅವರು ಜೀವನದಲ್ಲಿ ಎಂದಿಗೂ ಹೊರಗೆ ಬರಲಾರರು ಎಂದು ಯೋಚಿಸಿ ಇನ್ಸ್ಪೆಕ್ಟರ್ ತನ್ನ ವಿಚಾರಣೆ ಪೂರ್ಣಗೊಳಿಸುವವರೆಗೆ ಕಾಯುತ್ತಾನೆ. ಆದಿ ಜಾಗರೂಕತೆಯಿಂದ ಆ ಚಿಪ್ಪನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದುಕೊಂಡು, ಇನ್ನೂ ಎಷ್ಟು ದಿನ ಹೊರಗೆ ಸ್ವತಂತ್ರವಾಗಿ ತಿರುಗುತ್ತೀರೋ ತಿರುಗಿ. ಒಂದು ಬಾರಿ ಸಾಕ್ಷ್ಯಾಧಾರಗಳೆಲ್ಲವೂ ನಮ್ಮ ಕೈಗೆ ಬಂದ ನಂತರ ಜೈಲಿನ 4 ಗೋಡೆಗಳ ಹೊರತಾದ ಪ್ರಪಂಚವನ್ನು ನೀವು ನೋಡಲು ಸಾಧ್ಯವಿಲ್ಲ ಎಂದು ಕಸಿಯಿಂದ ಅಂದುಕೊಳ್ಳುತ್ತಾ ತನ್ನ ಕೈಯನ್ನು ಬಿಗಿಯುತ್ತಾನೆ ಆದಿ. ಗಾನವಿ ಇನ್ನೂ ಅವನ ಕೌಗಿಲಿಯಲ್ಲಿಯೇ ಇರುವುದರಿಂದ ಆದಿಯ ಕೈಗಳು ಮತ್ತಷ್ಟು ಬಿಗಿಯಾದಂತೆ ಅನ್ನಿಸಿ ಅವನ ಭುಜದ ಮೇಲೆ ಕೈ ಇಟ್ಟು ಏನಾಯಿತು ಎಂದು ಕೇಳುತ್ತಾಳೆ ಗಾನವಿ. ತಕ್ಷಣ ಎಚ್ಚೆತ್ತ ಆದಿ, ಏನೂ ಇಲ್ಲ ಬಿಡು ಎನ್ನುತ್ತಾ ಅವಳನ್ನು ಬಿಟ್ಟು, ನನಗೆ ಸ್ವಲ್ಪ ಕೆಲಸವಿದೆ ಗಾನವಿ, ನೀನು ಮಲಗು ಎಂದು ಹೇಳುತ್ತಾನೆ. ಆದಿ ಅವಳನ್ನು ಬಿಟ್ಟ ಕೂಡಲೇ ಸರಿ ಎಂದು ಗಾನವಿ ಬೆಡ್ ಮೇಲೆ ಮಲಗಿ ನಿದ್ರೆಗೆ ಜಾರುತ್ತಾಳೆ. ಸೋಫಾದಲ್ಲಿ ಕುಳಿತು ಲ್ಯಾಪ್ಟಾಪ್ ಕೈಗೆತ್ತಿಕೊಂಡ ಆದಿ ಗಾನವಿಯ ಕಡೆ ನೋಡುತ್ತಾ, ಅತ್ತೆ ಮಾವ ಮಾಡಿದ ಪ್ರಾಣ ತ್ಯಾಗಕ್ಕೆ ನೀನು ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಗೂ ನಾನು ಅವರಿಗೆ ಶಿಕ್ಷೆಯಾಗುವಂತೆ ಮಾಡಿ ನಿನಗೆ ನ್ಯಾಯ ಒದಗಿಸುತ್ತೇನೆ ಗಾನವಿ ಎಂದು ಅಂದುಕೊಳ್ಳುತ್ತಾ ಮತ್ತೆ ಆಫೀಸ್ ಕೆಲಸದಲ್ಲಿ ಮುಳುಗಿ ಹೋಗುತ್ತಾನೆ. ಬೆಳಿಗ್ಗೆ ಆಫೀಸ್ಗೆ ಹೋದ ಆದಿ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ವಿಚಾರಣೆ ಎಲ್ಲಿಯವರೆಗೆ ಬಂದಿದೆ ಎಂದು ಕೇಳುತ್ತಾನೆ. ಇನ್ನೂ ಕೆಲವು ದಿನಗಳು ಸರ್, ಅಂದರೆ ಸುಮಾರು 1 ವಾರ ಹಿಡಿಯಬಹುದು. ಈ ನಡುವೆ ಆ ಸಾಕ್ಷ್ಯಾಧಾರಗಳನ್ನೆಲ್ಲ ನಾನು ಸಂಗ್ರಹಿಸುತ್ತೇನೆ ಎಂದು ಇನ್ಸ್ಪೆಕ್ಟರ್ ಹೇಳಿದಾಗ, ಓಕೆ, ಆದಷ್ಟು ಬೇಗ ಮುಗಿಸಿ ಎಂದು ಫೋನ್ ಇಡುತ್ತಾನೆ ಆದಿ. ಅಷ್ಟರಲ್ಲಿ ಆದಿಗೆ ಇನ್ನೊಂದು ಫೋನ್ ಬರುತ್ತದೆ. ಫೋನ್ನಲ್ಲಿ ಆ ಕಡೆಯವರು ಏನೋ ಹೇಳುತ್ತಿದ್ದರೆ ಅದನ್ನು ಕೇಳಿ ಅವನ ಮುಷ್ಟಿ ಮತ್ತಷ್ಟು ಗಟ್ಟಿಯಾಗಿ ಬಿಗಿಯುತ್ತದೆ. ಅವರು ಫೋನ್ ಇಟ್ಟ ನಂತರ ಹಣೆಯ ಮೇಲೆ ಬೆರಳಿನಿಂದ ಉಜ್ಜಿಕೊಳ್ಳುತ್ತಾ, ಇಷ್ಟೆಲ್ಲ ಆದರೂ ಇನ್ನೂ ಬುದ್ಧಿ ಬರಲಿಲ್ಲವೇ? ಮತ್ತೆ ಏನೋ ಮಾಡಲು ಪ್ರಯತ್ನಿಸುತ್ತಿದ್ದಾಳೆ, ಇನ್ನೂ ಇವಳನ್ನು ಬಿಡಬಾರದು ಎಂದು ಅಂದುಕೊಳ್ಳುತ್ತಾ ಅವಳು ಟೈಅಪ್ ಆಗಿರುವ ಕಂಪನಿಗೆ ಫೋನ್ ಮಾಡಿ ಸ್ಟೆಲ್ಲಾ ಬಗ್ಗೆ ಪೂರ್ತಿಯಾಗಿ ತಿಳಿಸಿ ಏನಾದರೂ ಕ್ರಮ ಕೈಗೊಳ್ಳಲು ಹೇಳುತ್ತಾನೆ. ಸರಿ, ಅವರು ಸರಿ ಎಂದಿದ್ದಕ್ಕೆ ಓಕೆ ಎಂದು ಫೋನ್ ಇಡುತ್ತಾನೆ ಆದಿ. ನಿನಗೆ ಹಾನಿ ಮಾಡಬೇಕೆಂದಿರುವ ಯಾವುದೇ ಶಕ್ತಿ ನಿನ್ನ ಹತ್ತಿರ ಸುಳಿಯದು ಗಾನವಿ, ಅದನ್ನು ಮಧ್ಯದಲ್ಲಿಯೇ ನಾನು ತಡೆಯುತ್ತೇನೆ ಎಂದು ಅಂದುಕೊಳ್ಳುತ್ತಾನೆ. ಅಷ್ಟರಲ್ಲಿ ತನ್ನ ಫೋನ್ನಲ್ಲಿ ಮನೆಯ ಲ್ಯಾಂಡ್ಲೈನ್ ನಂಬರ್ ಅದು ಗಾನವಿ ಮಾಡಿರುವ ಫೋನ್ ಎಂದು ಅರ್ಥವಾಗಿ ಆದಿಯ ತುಟಿಗಳ ಮೇಲೆ ನಗು ಮೂಡುತ್ತದೆ. ಫೋನ್ ಎತ್ತಿ ಹಲೋ ಎನ್ನಲೇ ಗಾನವಿ
ನಾನು ಗಾನವಿ ಮಾತನಾಡುತ್ತಿರುವುದು. ಏನೂ ಇಲ್ಲ, ತಿಂಡಿ ತಿಂದಿದ್ದೀರಾ ಇಲ್ಲವೋ ಎಂದು ಕೇಳಲು ಫೋನ್ ಮಾಡಿದೆ ಎನ್ನುತ್ತಾಳೆ. ಬೆಳಿಗ್ಗೆ ತಿಂಡಿ ಕೂಡ ತಿನ್ನದೆ ಯಾವುದೋ ಅರ್ಜೆಂಟ್ ಕೆಲಸವಿದೆ ಎಂದು ಹೋಗಿಬಿಟ್ಟಿರಲ್ಲ ಎಂದು ಮುನಿಸಿಕೊಂಡವಳಂತೆ ಅವಳು ಹೇಳಿದಾಗ, ನಿಜವಾಗಿಯೂ ಅರ್ಜೆಂಟ್ ಕೆಲಸವಿತ್ತು ಗಾನವಿ, ಅದಕ್ಕೆ ಮನೆಯಲ್ಲಿ ತಿಂಡಿ ತಿನ್ನಲಿಲ್ಲ ಎನ್ನುತ್ತಾನೆ. ಸರಿ, ಈಗಲಾದರೂ ತಿಂದಿದ್ದೀರಾ ಅಂದಾಗ, ಈಗಲೇ ತಿನ್ನಲು ಕುಳಿತಿದ್ದೇನೆ ಎನ್ನುತ್ತಾ ಗಾನವಿ ಕೊಟ್ಟಿದ್ದ ಹಾಟ್ ಬಾಕ್ಸ್ ಓಪನ್ ಮಾಡುತ್ತಾನೆ. ಅದರಲ್ಲಿರುವ ಪೊಂಗಲ್ ಮತ್ತು ಕಾಂಬಿನೇಷನ್ ಆಗಿ ಕೊಟ್ಟಿದ್ದ ಕೊಬ್ಬರಿ ಚಟ್ನಿಯನ್ನು ತಿನ್ನುತ್ತಾ ಸೂಪರ್ ಎಂದು ಅಂದುಕೊಳ್ಳುತ್ತಾ, ನಿನ್ನ ಕೈಯಲ್ಲಿ ಏನೋ ಮಾಯ ಇದೆ ಗಾನವಿ, ಗ್ರಾನಿ ಹೇಳಿದಂತೆ ನಿಜವಾಗಿಯೂ ಹೊಟ್ಟೆ ತುಂಬಿಸುವುದರಲ್ಲಿ ನೀನು ಅನ್ನಪೂರ್ಣೇಶ್ವರಿ ಎನ್ನುತ್ತಿದ್ದರೆ, ನಿಮಗೆ ನನ್ನ ಅಡುಗೆ ಇಷ್ಟವಾಯಿತಲ್ಲ, ನನಗೆ ಅಷ್ಟೇ ಸಾಕು ಎನ್ನುತ್ತಾಳೆ. ಅಂದ ಹಾಗೆ ನೀನು ತಿಂದೆಯಾ ಎಂದು ಕೇಳುತ್ತಾನೆ ಆದಿ. ಆದಿಯ ಮಾತಿಗೆ ತಡಬಡಾಯಿಸುತ್ತಾ, ಹಾಂ ತಿಂದೆ ಎನ್ನುತ್ತಾಳೆ ಗಾನವಿ. ಅವಳ ತಡಬಡಾವಣೆಯಲ್ಲೇ ಆದಿಗೆ ವಿಷಯ ಅರ್ಥವಾಗುತ್ತದೆ. ತಾನು ತಿನ್ನದೆ ಗಾನವಿ ತಿನ್ನುವುದಿಲ್ಲ ಎಂದು ತಿಳಿದ ಆದಿ, ಏನಿದು ಗಾನವಿ, ನೀನು ಇನ್ನೂ ತಿಂಡಿ ತಿಂದಿಲ್ಲ ತಾನೆ ಎನ್ನುತ್ತಾನೆ. ಇಲ್ಲ, ತಿಂದಿದ್ದೇನೆ ಎಂದು ಅವಳು ಸುಳ್ಳು ಹೇಳುತ್ತಾಳೆ. ನೀನು ತಿಂದಿದ್ದೀಯೋ ಇಲ್ಲವೋ ಎಂಬುದು ನಿನ್ನ ಧ್ವನಿಯಲ್ಲೇ ತಿಳಿಯುತ್ತಿದೆ, ಯಾಕೆ ಸುಳ್ಳು ಹೇಳಲು ಪ್ರಯತ್ನಿಸುತ್ತಿದ್ದೀಯಾ ಅಂದಾಗ ಅವಳು ಅದೇನೂ ಇಲ್ಲ ಎನ್ನುತ್ತಿದ್ದರೆ, ಮೊದಲು ನೀನು ತಿಂಡಿ ತಿನ್ನು, ಇನ್ನೊಂದು ಬಾರಿ ಹೀಗೆ ಮಾಡಿದರೆ ಏಟು ಬೀಳುತ್ತದೆ ಎನ್ನುತ್ತಾನೆ ಆದಿ. ಅಂದರೆ ನನ್ನನ್ನು ಹೊಡೆಯುತ್ತೀರಾ ಅಂದಾಗ, ಹೇಳಿದ ಮಾತು ಕೇಳದಿದ್ದರೆ ಏನು ಮಾಡಬೇಕು ಹೇಳು ಅನ್ನುತ್ತಾನೆ. ಬೇಡ ಬೇಡ, ನಾನು ತಿನ್ನುತ್ತೇನೆ ಎಂದು ಅವಳು ಹೇಳಿದಾಗ ಸದ್ದಿಲ್ಲದೆ ನಕ್ಕು, ಸರಿ ಬಾಯ್, ಇನ್ನು ನೀನು ತಿನ್ನು ಎಂದು ಫೋನ್ ಇಡುತ್ತಾನೆ ಆದಿ. ಆದಿ ಬೇಕಂತಲೇ ಹಾಗೆ ಹೇಳಿದ್ದಾನೆ ಎಂದು ಅರ್ಥವಾಗಿ ಗಾನವಿ ಮೆಲ್ಲಗೆ ನಗುತ್ತಾಳೆ. ತನ್ನ ಬಗ್ಗೆ ಆದಿ ತೋರಿಸುತ್ತಿರುವ ಬಲವಾದ ವರ್ತನೆಗೆ ಅವಳು ಸಂತೋಷ ಪಡುತ್ತಾಳೆ. ಆದಿಯ ಬಗ್ಗೆಯೇ ಆಲೋಚಿಸುತ್ತಾ ಇಷ್ಟೆಲ್ಲ ಆದರೂ ಬುದ್ಧಿ ಇಲ್ಲದೆ ಗಾನವಿಯನ್ನು ಆದಿಯಿಂದ ಹೇಗೆ ದೂರ ಮಾಡಬೇಕೆಂದು ಯೋಚಿಸುತ್ತಿದ್ದ ಸ್ಟೆಲ್ಲಾಗೆ ತನ್ನ ಕಂಪನಿಯಿಂದ ಫೋನ್ ಬರುತ್ತದೆ. ಅದೇನೆಂದು ಫೋನ್ ಎತ್ತಿದ ಅವಳಿಗೆ ಆ ಕಡೆಯ ಮಾತು ಕೇಳಿ ಆಘಾತವಾಗುತ್ತದೆ. ತಕ್ಷಣ ಫೋನ್ ಇಟ್ಟು ಲ್ಯಾಪ್ಟಾಪ್ ಓಪನ್ ಮಾಡಿ ಇಮೇಲ್ ಚೆಕ್ ಮಾಡುತ್ತಾಳೆ. ತನ್ನ ಮೇಲ್ಗೆ ಬಂದಿರುವ ವಿವರಗಳನ್ನು ನೋಡಿ ಅವಳು ಬೆಚ್ಚಿ ಬೀಳುತ್ತಾಳೆ. ಏನಿದು, ಕಂಪನಿಯಲ್ಲಿ ಸೀನಿಯರ್ ಆಗಿ ಕೆಲಸ ಮಾಡುತ್ತಿರುವ ನನ್ನನ್ನು ಯಾವುದೇ ಕಾರಣವಿಲ್ಲದೆ ಕೆಲಸದಿಂದ ಕಿತ್ತಿ ಹಾಕಿರುವುದೇ ಎಂದು ಆ ಹೋಟೆಲ್ ರೂಮಿನ ಗೋಡೆಗಳು ಬಿರಿಯುವಂತೆ ಕೂಗಾಡುತ್ತಾಳೆ ಸ್ಟೆಲ್ಲಾ. ತಕ್ಷಣ ಕಂಪನಿಯ ಬಾಸ್ಗೆ ಫೋನ್ ಮಾಡಿ ತನ್ನನ್ನು ಯಾಕೆ ಕೆಲಸದಿಂದ ತೆಗೆದುಹಾಕಿದ್ದೀರಾ ಎಂದು ಕೇಳುತ್ತಾಳೆ. ನೀನು ಮಾಡಿದ ಕೆಲಸಗಳನ್ನೆಲ್ಲ ಆದಿ ನಮಗೆ ಹೇಳಿದ್ದಾನೆ. ಸದ್ಯಕ್ಕಂತೂ ಕೆಲಸದಿಂದ ಮಾತ್ರ ತೆಗೆದಿದ್ದೇವೆ, ಇನ್ನು ಏನಾದರೂ ಮಾತನಾಡಲು ಬಂದರೆ ಕೇಸ್ ಕೂಡ ಹಾಕುತ್ತೇವೆ ಎನ್ನುತ್ತಾರೆ ಅವರು. ನನ್ನ ಮೇಲೆ ಏನು ಕೇಸ್ ಹಾಕುತ್ತೀರಾ ಎಂದು ಕೇಳಿದಾಗ, ಕಂಪನಿಯ ಪ್ರಾಜೆಕ್ಟ್ ಕೆಲಸದ ಮೇಲೆ ಹೋಗಿದ್ದ ನೀನು ಅದು ಬಿಟ್ಟು ಬೇರೆ ಯಾವುದೋ ಕೆಲಸಗಳನ್ನು ಮಾಡುತ್ತಿದ್ದೀಯಾ ಎಂದು ನಮಗೆ ಮಾಹಿತಿ ಬಂದಿದೆ. ನಮ್ಮ ಕಂಪನಿಯ ವಿವರಗಳನ್ನು ಬೇರೆಯವರಿಗೆ ಲೀಕ್ ಮಾಡ್ತಾ ಇದ್ದೀಯಾ ಎಂಬ ಅನುಮಾನ ನಮಗಿದೆ. ಇದೇ ಕೇಸ್ ನಿನ್ನ ಮೇಲೆ ಹಾಕುತ್ತೇವೆ ಎಂದು ಅವರು ಹೇಳಿದಾಗ ಅವಳಿಗೆ ಏನು ಮಾತನಾಡಬೇಕೆಂದು ತಿಳಿಯುವುದಿಲ್ಲ. ಅವರು ಹಾಗೆ ಮಾಡಿದರೆ ತಾನು ಜೀವನ ಪೂರ್ತಿ ಜೈಲಿನಲ್ಲೇ ಕೊಳೆಯಬೇಕಾಗುತ್ತದೆ ಎಂದು ಅವಳಿಗೆ ಅರ್ಥವಾಗುತ್ತದೆ. ಇನ್ನೇನು ಮಾತನಾಡಲಾಗದೆ ಫೋನ್ ಇಡುತ್ತಾಳೆ ಸ್ಟೆಲ್ಲಾ. ಇದೆಲ್ಲವನ್ನು ಮಾಡಿದ್ದು ಆದಿ ಎಂದು ತಿಳಿದಾಗ ಆದಿಯ ಮೇಲೆ ಅವಳಿಗೆ ಕೋಪ ಮತ್ತಷ್ಟು ಹೆಚ್ಚಾಗುತ್ತದೆ. ನನ್ನ ಕೆಲಸ ಕಳಿಸುತ್ತೀಯಾ, ನೋಡು ನಿನ್ನನ್ನು ಏನು ಮಾಡುತ್ತೇನೆ ಎಂದು ಅಂದುಕೊಳ್ಳುತ್ತಾ ಆದಿ ಸೋಲಬೇಕೆಂದರೆ ಗಾನವಿಗೆ ಏನಾದರೂ ಮಾಡಲೇಬೇಕು ಎಂದು ಯೋಚಿಸಿ ಅವಳನ್ನು ಬಾಡಿಗೆ ಗೂಂಡಾಗಳ ಮೂಲಕ ಏನಾದರೂ ಮಾಡಿಸಬೇಕೆಂದು ಅವರೊಂದಿಗೆ ಡೀಲ್ ಮಾತನಾಡುತ್ತಾಳೆ. ಅವರು ತಕ್ಷಣ, ಮೇಡಮ್ ನಿಮ್ಮ ಕೆಲಸ ಆಗುತ್ತದೆ, ಮೊದಲು ನಮಗೆ ಅಡ್ವಾನ್ಸ್ ಕಳುಹಿಸಿ ಎಂದು ಹೇಳುತ್ತಾರೆ. ಈಗಲೇ ಕಳುಹಿಸುತ್ತೇನೆ ಎಂದು ಫೋನ್ ಮೂಲಕ ಹಣ ವರ್ಗಾಯಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಅವಳ ಯಾವ ಅಕೌಂಟ್ ಕೂಡ ಕೆಲಸ ಮಾಡುವುದಿಲ್ಲ. ನನ್ನ ಅಕೌಂಟ್ಗಳಿಗೆಲ್ಲ ಯಾಕೆ ಕೆಲಸ ಮಾಡುತ್ತಿಲ್ಲ ಎಂದು ಯೋಚಿಸುತ್ತಾ ಅವಳ ಬಳಿ ಇದ್ದ 12 ಅಕೌಂಟ್ಗಳಿಂದ ಹಣ ಕಳುಹಿಸಲು ನೋಡುತ್ತಾಳೆ. ಅಲ್ಲಿಯೂ ಅಮೌಂಟ್ ಟ್ರಾನ್ಸ್ಫರ್ ಆಗದೆ ಎಲ್ಲವೂ ಬ್ಲಾಕ್ ಆಗಿರುವುದು ತಿಳಿಯುತ್ತದೆ. ಆ ಮೆಸೇಜ್ ನೋಡಿದ ಸ್ಟೆಲ್ಲಾಗೆ ಒಂದು ಕ್ಷಣ ದಿಕ್ಕೆ ತೋಚದಂತಾಗುತ್ತದೆ. ಇದು ಏನಿದು, ನನ್ನನ್ನು ಕೇವಲ ಕೆಲಸದಿಂದ ಮಾತ್ರವಲ್ಲವೇ ತೆಗೆದುಹಾಕಿದ್ದು, ನನ್ನ ಅಕೌಂಟ್ಗಳೆಲ್ಲ ಯಾಕೆ ಬ್ಲಾಕ್ ಆಗಿವೆ ಎಂದು ಯೋಚಿಸುತ್ತಿರುವ ಸ್ಟೆಲ್ಲಾಗೆ ಇದನ್ನು ಯಾರು ಮಾಡಿದ್ದಾರೆ ಎಂದು ಬೇರೆಯವರು
ಹೇಳುವ ಅಗತ್ಯವಿಲ್ಲದೇ ಅರ್ಥವಾಗುತ್ತದೆ. ಆ ಕ್ಷಣ ಏನು ಮಾಡಬೇಕೆಂದು ತಿಳಿಯದೆ ವೇಗವಾಗಿ ಕೆಳಗೆ ಬಂದು ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸಲು ನೋಡುತ್ತಾಳೆ. ಆದರೆ ಆ ಕಾರ್ಡ್ಗಳಲ್ಲಿ ಯಾವುದು ಕೆಲಸ ಮಾಡುವುದಿಲ್ಲ. ಆದಿ ತನ್ನನ್ನು ಆರ್ಥಿಕವಾಗಿ ಸಂಪೂರ್ಣವಾಗಿ ಶೂನ್ಯಗೊಳಿಸಿದ್ದಾನೆ ಎಂದು ಸ್ಟೆಲ್ಲಾಗೆ ಅರ್ಥವಾಗುತ್ತದೆ. ಹೊರಗೆ ಹೋಗಿ ಸ್ವಲ್ಪ ಹಣವನ್ನಾದರೂ ಡ್ರಾ ಮಾಡಿಕೊಂಡು ಬರೋಣವೆಂದು ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗುತ್ತಾಳೆ. ಅವು ಕೆಲಸ ಮಾಡದಿದ್ದಾಗ ನಿರಾಸೆಯಿಂದ ಮತ್ತೆ ಹೋಟೆಲ್ ರೂಮಿಗೆ ಮರಳುತ್ತಾಳೆ ಸ್ಟೆಲ್ಲಾ. ತನ್ನ ರೂಮಿಗೆ ಹೋದ ಕೂಡಲೇ ಹೋಟೆಲ್ ಬಾಯ್ ಬಂದು ಬಾಗಿಲು ಬಡಿದು, "ಈ ದಿನವೇ ನೀವು ಈ ರೂಮ್ ಖಾಲಿ ಮಾಡಬೇಕು ಮೇಡಮ್" ಎನ್ನುತ್ತಾನೆ. "ಅದೇಕೆ?" ಎಂದು ಸ್ಟೆಲ್ಲಾ ಕೇಳಿದಾಗ, "ನಿಮ್ಮ ಕಂಪನಿಯವರು ನಿಮಗಾಗಿ ಈ ದಿನದವರೆಗೆ ಮಾತ್ರ ರೂಮ್ ಅಲಾಟ್ ಮಾಡಿದ್ದಾರೆ. ನಾಳೆಯಿಂದ ಈ ರೂಮ್ ಬಾಡಿಗೆ ನೀವೇ ಪಾವತಿಸಬೇಕು. ಇಲ್ಲದಿದ್ದರೆ ನಿಮ್ಮ ಸಾಮಾನುಗಳನ್ನೆಲ್ಲ ರಸ್ತೆಗೆ ಎಸೆಯಬೇಕಾಗುತ್ತದೆ" ಎನ್ನುತ್ತಾನೆ. "ಅದೇಕೆ? ನಮ್ಮ ಕಂಪನಿಯವರು ಇನ್ನೂ ಸುಮಾರು 15 ದಿನಗಳವರೆಗೆ ಈ ರೂಮ್ ನನಗಾಗಿ ಬುಕ್ ಮಾಡಿದ್ದಾರಲ್ಲ. ಅವರು ಈಗಾಗಲೇ ಹಣ ಪಾವತಿಸಿರುತ್ತಾರಲ್ಲವೇ" ಎಂದು ಅವಳು ಕೇಳುತ್ತಾಳೆ. "ಇಲ್ಲ ಮೇಡಮ್, ನಿಮ್ಮ ಜೊತೆ ಬಂದಿರುವ 2 ಫಾರಿನರ್ಸ್ ರೂಮ್ಗಳಿಗೆ ಮಾತ್ರ ಹಣ ಪಾವತಿಯಾಗಿದೆ. ನಿಮ್ಮ ರೂಮ್ಗೆ ಯಾರೂ ಪಾವತಿಸಿಲ್ಲ. ನೀವು ಇಂದು ಹಣ ಪಾವತಿಸದಿದ್ದರೆ ನಿಮ್ಮನ್ನು ಹೊರದಬ್ಬುತ್ತೇವೆ" ಎಂದು ಹೇಳಿದಾಗ ಸ್ಟೆಲ್ಲಾ ತಲೆ ಹಿಡಿದುಕೊಳ್ಳುತ್ತಾಳೆ. ತಕ್ಷಣ ತನ್ನ ಜೊತೆ ಬಂದಿದ್ದ 2 ಫಾರಿನರ್ಸ್ ಇರುವ ರೂಮ್ ಹತ್ತಿರ ಹೋಗಿ ತನಗೆ ಏನಾದರೂ ಸಹಾಯ ಮಾಡುವಂತೆ ಕೇಳುತ್ತಾಳೆ. ಅವರು ಸ್ಟೆಲ್ಲಾಳನ್ನು ವಿಚಿತ್ರವಾಗಿ ನೋಡುತ್ತಾ, "ನಿನಗೆ ಸಹಾಯ ಮಾಡಿದರೆ ನಿನ್ನ ಜೊತೆ ನಮ್ಮ ಕೆಲಸವು ಹೋಗುತ್ತದೆ" ಎಂದು ಹೇಳುತ್ತಾರೆ. ದೀನವಾಗಿ ಅವರ ಕಡೆ ನೋಡುತ್ತಾಳೆ ಸ್ಟೆಲ್ಲಾ. ಅನಾವಶ್ಯಕವಾಗಿ ಅಂದು ಕಲ್ಪ ಮತ್ತು ದೀಪಕ್ ಮಾತು ಕೇಳದೆ ದೊಡ್ಡ ತಪ್ಪು ಮಾಡಿದೆ ಎಂದು ಅವಳಿಗೆ ಈಗ ಅರ್ಥವಾಗುತ್ತದೆ. ಆದರೆ ಈಗ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ಅಷ್ಟರಲ್ಲಿ ಬಾಡಿಗೆ ಗೂಂಡಾಗಳಿಂದ ಫೋನ್ ಬರುತ್ತದೆ. "ಏನು ಮೇಡಮ್, ಇನ್ನೂ ನಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ. ನೀವು ಹಣ ಕಳುಹಿಸದಿದ್ದರೆ ನಾವು ನಿಮ್ಮ ಕೆಲಸ ಮಾಡುವುದಿಲ್ಲ. ಮೊದಲು ಅಡ್ವಾನ್ಸ್ ಸಿಕ್ಕರೆ ಮಾತ್ರ ನಾವು ಮುಂದೆ ಹೋಗುತ್ತೇವೆ" ಎಂದು ಅವರು ಹೇಳಿದಾಗ, "ನೀವು ಏನು ಮಾಡಬೇಕಿಲ್ಲ. ಈ ಡೀಲ್ ಕ್ಯಾನ್ಸಲ್" ಎನ್ನುತ್ತಾಳೆ ಸ್ಟೆಲ್ಲಾ. "ಅದೇಕೆ ಮೇಡಮ್?" ಎಂದು ಅವರು ಕೇಳಿದಾಗ, "ನನ್ನ ಹತ್ತಿರ ಸದ್ಯಕ್ಕೆ ಹಣವಿಲ್ಲ" ಎಂದು ಮೆಲ್ಲಗೆ ಹೇಳುತ್ತಾಳೆ. "ನಮಗೆ ಇಂತಹವರು ಎಲ್ಲಿ ಸಿಗುತ್ತಾರೋ ಏನೋ" ಎಂದು ಅಂದುಕೊಳ್ಳುತ್ತಾ, "ಇನ್ನೊಮ್ಮೆ ನಮಗೆ ಫೋನ್ ಮಾಡಬೇಡಿ" ಎಂದು ಅವರು ಸ್ಟೆಲ್ಲಾಳನ್ನು ಬೈದು ಫೋನ್ ಇಡುತ್ತಾರೆ. ಈ ಕಥೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.